ಎಲ್ಲರಿಗೂ ನಮಸ್ಕಾರ. ನಾನು ಸುಜಾತ. ವೆಲ್ಕಮ್ ಟು ಹೈಫೈ ಸ್ಪೇಸ್, ಬಾರ್ನ್ ಟು ಚೇಂಜ್ ದ ವರ್ಲ್ಡ್. ಜಗತ್ತನ್ನು ಬದಲಾಯಿಸಲು ಅಸ್ತಿತ್ವಕ್ಕೆ ಬಂದಿರುವ ಈ ವೇದಿಕೆ ನಿಮ್ಮಂತಹ ನಾನಾ ಸಮಸ್ಯೆಗಳಿಂದ ನೊಂದು ಬೆಂದು ಬಳಲಿ ಬೆಂಡಾಗಿರುವ ನಿರ್ಭಾಗ್ಯರಿಗೆ ಒಂದು ವರದಾನವಾಗಿ ಸಿಕ್ಕಿದೆ. ಹಣವಿಲ್ಲದೆ ಬದುಕಿಲ್ಲ. ಹಣವನ್ನು ಸಂಪಾದಿಸುವ ದಾರಿಗಳಲ್ಲಿ ಯಾವ ಒಂದು ನಮಗೆ ತೃಪ್ತಿಕರವಾದ ಫಲಿತಾಂಶವನ್ನು ಇದುವರೆಗೂ ನೀಡಿಲ್ಲ. ಹಣವನ್ನು ಗಳಿಸುವುದಕ್ಕಿಂತಲೂ ಕಳೆದುಕೊಂಡಿರುವುದೇ ಹೆಚ್ಚು. ಹೈಫೈ ಸ್ಪೇಸ್ ನಲ್ಲಿ ಹಣ ಕಳೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ನೋಡೋಣವಾ? ಹೈಫೈ ಸ್ಪೇಸ್ ಅನ್ನೋದು ಒಂದು ಕಂಪನಿ ಅಲ್ಲ. ಅದಕ್ಕೆ ಒಂದು ಓನರ್ ಇಲ್ಲ, ಅಡ್ಮಿನ್ ಅಥಾರಿಟಿ, ಒಂದು ಸಿಇಒ, ಒಂದು MD, ಫೌಂಡರ್ ಯಾರೂ ಇಲ್ಲ. ಇಲ್ಲಿ ಯಾವುದೇ ಒಂದು ಬಿಸ್ನೆಸ್ ನಡೀತಾ ಇಲ್ಲ. ಅಂದ್ರೆ ಇದೊಂದು ಬಿಸ್ನೆಸ್ ಪ್ಲಾಟ್ಫಾರ್ಮ್ ಅಲ್ಲ. ಪ್ರಾಡಕ್ಟ್ ಇಲ್ಲ, ಬೈಯಿಂಗು ಸೆಲ್ಲಿಂಗು ಇಲ್ಲ, ಮಾರ್ಕೆಟಿಂಗ್ ಮಾಡ್ತಿಲ್ಲ ನಾವು. ಗ್ಯಾಂಬ್ಲಿಂಗ್ ಅಂದ್ರೆ ಜೂಜಿಲ್ಲ, ಲಾಟರಿ, ಬೆಟ್ಟಿಂಗು ಅಥವಾ ಟ್ರೇಡಿಂಗು, ಮೈನಿಂಗು, ಸ್ಟೇಕಿಂಗು, ಹೋಲ್ಡಿಂಗು ಇದ್ಯಾವುದೂ ಇಲ್ಲ. ಫಾರಿನ್ ಎಕ್ಸ್ಚೇಂಜು, ಸ್ಟಾಕ್ಸು, ಶೇರ್ಸು ಇಲ್ಲ. ಸಬ್ಸ್ಕ್ರಿಪ್ಷನ್ ಮತ್ತೆ ಮತ್ತೆ ಕಟ್ಟಬೇಕು ಅನ್ನೋದಿಲ್ಲ. ಯಾವೊಂದು ಡೆಪಾಸಿಟ್ ನಾವು ಕೊಡ್ತಾ ಇಲ್ಲ. ಇನ್ವೆಸ್ಟ್ಮೆಂಟ್ ಅಂತೂ ಅಲ್ಲವೇ ಅಲ್ಲ. ಸೊ ಅದ್ರ ಮೇಲೆ ROI ಅಂತಂದ್ರೆ ಏನೋ ಒಂದು ಬಡ್ಡಿ ಸಿಗತ್ತೆ, ಆ ಥರನೂ ಇಲ್ಲ. ಸೊ ಇದ್ಯಾವುದೂ ಇಲ್ಲ ಅಂತಂದ್ರೆ ಇನ್ನೇನಿದೆ ಅಂತ ನೋಡ್ಬೇಕು. ಹೈಫೈ ಸ್ಪೇಸಿನ ಸೃಷ್ಟಿಕರ್ತರು ಯಾವುದೇ ತೊಂದರೆ ಬಾರದೇ ಇರುವ ಹಾಗೆ ಅತ್ಯುತ್ತಮ ರೀತಿಯಲ್ಲಿ ಈ ವೇದಿಕೆಯನ್ನು ರಚಿಸಿ ಟೆಕ್ನಾಲಜಿಯ ಕೈಯಲ್ಲಿಟ್ಟು ಇದನ್ನು ಲೋಕಾರ್ಪಣೆ ಮಾಡಿ, ಇನ್ನು ಮುಂದೆ ಇದಕ್ಕೆ ಯಾರೂ ಓನರ್ ಅಥವಾ ಮಾಲೀಕರಿಲ್ಲ ಎಂದು ಘೋಷಿಸಿ ವೆಬ್ಸೈಟ್ ನಲ್ಲಿ ದಾಖಲಿಸಿದ್ದಾರೆ. ಇಲ್ಲಿ ಒಂದು ಕಂಪನಿನೇ ಇಲ್ಲದೆ ಇರೋ ಕಾರಣ ರೂಲ್ಸ್, ಕಂಡೀಷನ್ಸ್, ಟಾರ್ಗೆಟ್ಗಳು, ಟೈಮ್ ಲಿಮಿಟ್ಸ್ ಇಂಥದೆಲ್ಲ ಮಾಡೋರು ಯಾರು ಇಲ್ಲ. ಹಂಗಾಗಿ ನಮ್ಗೆ ಸಂಪೂರ್ಣವಾದ ಫ್ರೀಡಮ್ ಇದೆ ಅಂತ ಅರ್ಥ. ಸ್ವತಂತ್ರವಾಗಿ ನೀವೇ ಬಾಸ್ ಎನ್ನುವ ರೀತಿಯಲ್ಲಿ ನೀವು ಒಂದು ರಿಲ್ಯಾಕ್ಸ್ಡ್ ಮೂಡ್ ಅಲ್ಲಿ ಕೆಲಸ ಮಾಡ್ಕೋಬಹುದು. ಒಂದು ಕಂಪನಿ ಇಲ್ಲ ಅಂತಂದ್ಮೇಲೆ ಅಥಾರಿಟಿ ಯಾರು ಇಲ್ಲ ಅಲ್ವಾ? ಅದಕ್ಕೆ ಇದನ್ನ ನಾವು ವಿಕೇಂದ್ರೀಕೃತ ಅಂತೀವಿ, ಅಂದ್ರೆ ಡಿಸೆಂಟ್ರಲೈಸ್ಡ್ ಅಂತ ಅರ್ಥ. ಮತ್ತೆ ಲೆಜಿಟಿಮೇಟ್ ಆಗಿದೆ, ಸೆಕ್ಯೂರಿಟಿ ಇದೆ, ಸೇಫ್ಟಿ ಇದೆ. 100% P2P ಪ್ಲಾಟ್ಫಾರ್ಮ್ ಇದು. ಪರ್ಸನ್ ಟು ಪರ್ಸನ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ದುಡ್ಡು ಅದೇ ಕ್ಷಣಗಳಲ್ಲಿ ಹೋಗಿ ಸೇರ್ಬಿಡತ್ತೆ. ಇದನ್ನ ನಾವು ರಿಯಲ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳ್ತೀವಿ. ವಿತ್ಡ್ರಾಲ್ಗೆ ಒಂದು ಪ್ರೊಸೀಜರ್ ಇಲ್ಲ, ವೇಟಿಂಗು, ಡಿಲೇ ಏನೂ ಇಲ್ಲ. ಸೊ ಸ್ಟ್ರೆಸ್ ಇಲ್ಲ, ಟೆನ್ಷನ್ ಇಲ್ಲ, ಏನು ಭಯ ಪಡೋ ನೆಸೆಸಿಟಿ ಇಲ್ಲ ಅಂದ್ಮೇಲೆ ಝೀರೋ ರಿಸ್ಕ್ ಪ್ಲಾಟ್ಫಾರ್ಮ್ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಹಾಗಿದ್ರೆ ಹೈಫೈ ಸ್ಪೇಸ್ ಅನ್ನೋದು ಏನು? ಇದು ಕಂಪ್ಲೀಟ್ಲಿ ಆಟೋಮ್ಯಾಟಿಕ್ ಆಗಿ ನಡೆಯುವಂತಹ ಒಂದು ಸಮುದಾಯ ವೇದಿಕೆ. ಈ ವೇದಿಕೆನಲ್ಲಿ ಏನ್ ನಡೆಯುತ್ತೆ ಅಂತಂದ್ರೆ ಕೇವಲ ದಾನ ಕೊಡೋದು, ವಾಪಸ್ ದಾನ ತಗೊಳ್ಳೋದು. ನಾವು ದಾನ ಕೊಟ್ಟಾಗ ಸಾಮಾನ್ಯವಾಗಿ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ? ನಾವ್ ಯಾರಿಗೋ ಒಬ್ರಿಗೆ ಸಹಾಯ ಮಾಡ್ತಾ ಇದೀವಿ, ಹಾಗಾಗಿ ನಮ್ಗೆ ತೊಂದರೆ ಬಂದಾಗ ದೇವ್ರು ನಮ್ ಕೈ ಬಿಡೋದಿಲ್ಲ, ನಮ್ಗೆ ಒಳ್ಳೇದ್ ಮಾಡ್ತಾನೆ, ಯಾವ್ದೋ ಒಂದ್ ರೂಪದಲ್ಲಿ ಬಂದ್ ನಮ್ಗೆ ಹೆಲ್ಪ್ ಮಾಡ್ತಾನೆ. ನಮ್ಮ ಪಾಪ ಕರ್ಮಗಳನ್ನೆಲ್ಲ ನಾವು ತೊಳ್ಕೊಳ್ಳೋದಿಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ನಮ್ಮ ದೊಡ್ಡವರು ಹೇಳ್ಕೊಟ್ಟಿದಾರಲ್ವಾ? ಆ ರೀತಿಯಲ್ಲಿ ಇಲ್ಲಿ ನಾವು ಒಂದೇ ಒಂದು ಸತಿ ಒಂದೇ ಒಂದು ಡೊನೇಷನ್ ಕೊಟ್ಟು ನಾವು ಬೇರೆಯವ್ರಿಗೆ ಸಹಾಯ ಮಾಡ್ತೀವಿ. ಈ ಜಗತ್ನಲ್ಲಿ ಪ್ರತಿಯೊಬ್ಬರಿಗೂ ನಾನಾ ರೀತಿಯ ಸಮಸ್ಯೆಗಳುಂಟು. ಅತಿ ಹೆಚ್ಚಿನ ಸಮಸ್ಯೆಗಳಿಗೆ ಆರ್ಥಿಕ ದೌರ್ಬಲ್ಯವೇ ತಾನೇ ಕಾರಣ. ನಾವು ಒಮ್ಮೆ ಕೊಡುವ ದಾನ ಸಿಸ್ಟಮ್ ಒಳಗೆ ಹೋಗಿ ಮರುಬಳಕೆಯಾಗಿ ಇನ್ನೊಬ್ಬರಿಂದ ವಾಪಸ್ ನಮಗೆ ಬರುತ್ತೆ. ಇದು ಪರಸ್ಪರವಾಗಿ ಮತ್ತೆ ಮತ್ತೆ ನಡೆದಾಗ ಒಂದು ರೆಗ್ಯುಲರ್ ಆದಾಯದ ಹಾಗೆ ಎಲ್ಲರಿಗೂ ಆರ್ಥಿಕ ಬೆಂಬಲವನ್ನು ನೀಡುತ್ತದೆ. ಇದರ ಮೂಲಕ ಹೈಫೈ ಸ್ಪೇಸ್ ಹಣದ ಕೊರತೆಯನ್ನು ತೀರಿಸಿ, ಬಡತನವನ್ನು ಅಳಿಸಿ, ಪ್ರಪಂಚದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಬಲ್ಲ ಒಂದು ಯಂತ್ರವಾಗಿ ಮೂಡಿದೆ. ಹೈಫೈ ಸ್ಪೇಸ್ ಅನ್ನೋದು ಒಂದು ಹೆಲ್ಪ್ ಅಂಡ್ ಅರ್ನ್ ಸಿಸ್ಟಮ್. ಅಂತಂದ್ರೆ ಸಹಾಯ ಮಾಡಿ ಆದಾಯ ಪಡಿ ಎನ್ನುವ ಸಿದ್ಧಾಂತದ ಮೇಲೆ ಇದು ನಿಂತಿದೆ. ನಮ್ಮ ಜೀವಮಾನದಲ್ಲಿ ಅಟ್ಲೀಸ್ಟ್ ಒಂದು 5 ಜನಕ್ಕಾದ್ರೂ ಯಾವುದೋ ಒಂದು ರೀತಿಯಲ್ಲಿ ನಾವು ಸಹಾಯ ಮಾಡೋದಕ್ಕಾಗ್ಲಿಲ್ಲ ಅಂತಂದ್ರೆ ಈ ಬದುಕಿಗೆ ಒಂದು ಸಾರ್ಥಕತೆ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ನಾವೆಲ್ಲರೂ ಬಳಸುವಂತಹ ತಾರಕ ಮಂತ್ರ ಏನು ಅಂತಂದ್ರೆ ಯು ಬಿಲ್ಡ್ 5, ಐ ಬಿಲ್ಡ್ 5 ಅಂತಂದ್ರೆ ಅಟ್ಲೀಸ್ಟ್ ಒಂದು 5 ಜನರಿಗಾದ್ರೂ ಅವರ ಬದುಕನ್ನ ನಿರ್ಮಾಣ ಮಾಡೋದು, ಅವರ ಬದುಕನ್ನ ಕಟ್ಟಿಕೊಡೋದು ಅಂತ. ಇದು ಒಂದು ಗ್ಲೋಬಲ್ ಸೆಲ್ಫ್ ಹೆಲ್ಪ್ ಕಮ್ಯುನಿಟಿ ಪ್ಲಾಟ್ಫಾರ್ಮ್. ಅಂದ್ರೆ ಸ್ವಸಹಾಯ ಪದ್ಧತಿ ಅಂತೀವಲ್ವಾ, ಆ ತರ ಬೈ ದ ಪೀಪಲ್ ಫಾರ್ ದ ಪೀಪಲ್. ಯಾರ್ಯಾರು ಕಷ್ಟದಲ್ಲಿದೀವೋ ನಾವುಗಳೇ ಇಲ್ಲಿ ಸದಸ್ಯರಾಗಿ ಸೇರ್ಕೊಂಡು ನಾವುಗಳೇ ಒಬ್ರಿಗೊಬ್ರು ಸಹಾಯ ಮಾಡಿಕೊಳ್ಳುವಂತಹ ಒಂದು ಸಿಸ್ಟಮ್ ಇದು. ನಾವು ಒಂದು ಒಳ್ಳೆ ಕೆಲಸ ಮಾಡಿದಾಗ ಯಾರೋ ಒಬ್ಬರಿಗೆ ಒಂದು ದಾರಿ ತೋರಿಸಿ ಅವರ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ ಅವರ ಲೈಫ್ ಅಲ್ಲಿ ಒಂದು ಚಿಕ್ಕ ಪುಟ್ಟ ಬದಲಾವಣೆನ ತರೋದಕ್ಕಾಯ್ತು ಅಂತಂದ್ರೆ ಅವರ ಮನಸ್ಸಿನಿಂದ ಅವರು ನಮಗೆ ಒಂದು ಹಾರೈಕೆ ಕಳಿಸ್ತಾರೆ. ಬ್ಲೆಸ್ಸಿಂಗ್ಸ್ ಅಂತೀವಲ್ಲ, ಇದನ್ನ ನಾವು ಎಷ್ಟು ಕೋಟ್ಯಾಂತರ ರೂಪಾಯಿ ಕೊಟ್ರು ಎಲ್ಲಿ ಪರ್ಚೇಸ್ ಮಾಡಕ್ ಆಗೋದಿಲ್ಲ. ಇದರಿಂದ ನಮ್ಗೆ ಏನ್ ಸಿಗತ್ತೆ ಹೇಳಿ? ಪುಣ್ಯ ಸಿಗತ್ತೆ. ಆ ಪುಣ್ಯ ಹೈಫೈ ಸ್ಪೇಸ್ ನಲ್ಲಿ ಹಣದ ರೂಪದಲ್ಲಿ ನಮ್ಗೆ ವಾಪಸ್ ಬರುತ್ತೆ. ನ್ಯಾಚುರಲಿ ನಮ್ಮ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗುತ್ತಲ್ವಾ? ನಾವು ನೀವು ಸೇರಿ ಮನಸ್ಸು ಮಾಡಿದ್ರೆ ಈ ಪ್ರಪಂಚದಲ್ಲಿ ಚೇಂಜಸ್ ತರಬಹುದು. ಅದಕ್ಕೋಸ್ಕರ ಈ ಹೈಫೈ ಸ್ಪೇಸ್ ಸಮುದಾಯವನ್ನು
ಎಕ್ಸ್ಪ್ಯಾಂಡ್ ಮಾಡಬೇಕು. ಇದ್ರ ಒಳಗಡೆ ಬರುವಂತಹ ಜನರನ್ನ ನಾವು ಹೆಚ್ಚಿಸಬೇಕು. ಗಮನಿಸಿ, ಇಲ್ಲಿ ಪ್ರತಿಯೊಬ್ಬರು ಸ್ವ ಇಚ್ಛೆಯಿಂದ, ಧಾರಾಳ ಮನಸ್ಸಿನಿಂದ, ಒಂದು ಕೃತಜ್ಞತಾ ಭಾವನೆಯಿಂದ ದಾನವನ್ನು ಕೊಟ್ಟು ಒಳಗೆ ಬರಬೇಕು. ಯಾರಿಗೂ ಫೋರ್ಸ್ ಮಾಡಿ ಅಥವಾ ಸುಳ್ಳು ಭರವಸೆ ನೀಡಿ ಬಲವಂತವಾಗಿ ಸೇರಿಸಬಾರದು ಎಂದು ಹೈಫೈ ಸ್ಪೇಸ್ ನಮಗೆ ಒತ್ತಿ ಒತ್ತಿ ಹೇಳುತ್ತದೆ. ಈ ವೇದಿಕೆ ಎಷ್ಟು ವಿಭಿನ್ನವಾಗಿದೆ ನೋಡಿ. ಇಲ್ಲಿ ಮಾನವೀಯ ಮೌಲ್ಯಗಳು, ಆಧ್ಯಾತ್ಮಿಕ ನಂಬಿಕೆಗಳು ಹಾಗೂ ಆಧುನಿಕ ತಂತ್ರಜ್ಞಾನಗಳು ಎಲ್ಲವನ್ನು ಒಟ್ಟುಗೂಡಿಸಿ ಲೌಕಿಕ ಸಮಸ್ಯೆಗಳಿಗೆ ಆರ್ಥಿಕ ಪರಿಹಾರದ ಮೂಲಕ ನಿವಾರಣೆಯನ್ನು ನೀಡುವ ಪ್ರಯತ್ನ ಈ ಹೈಫೈ ಸ್ಪೇಸ್ ಮಾಡುತ್ತಿದೆ. ಇಲ್ಲಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಪಾಲಿಗಾನ್ ಬ್ಲಾಕ್ ಚೈನ್ ಎಂಬ ಡಿಜಿಟಲ್ ಲೆಡ್ಜರ್ ನಲ್ಲಿ ಪರ್ಮನೆಂಟ್ ಆಗಿ ರೆಕಾರ್ಡ್ ಆಗಿರುತ್ತೆ. ಇದನ್ನ ಹೈಫೈನ ಕ್ರಿಯೇಟರ್ಸ್ ಸಹ ಯಾವುದೇ ರೀತಿಯಲ್ಲಿ ಮಾಡಿಫೈ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಈ ಸಮುದಾಯದ ಸದಸ್ಯರಿಗೆ ಹೇಗೆ, ಯಾವಾಗ, ಎಷ್ಟು ಹಣ ಸೇರಬೇಕು ಎಂಬುದನ್ನ ಈ ಸಾಫ್ಟ್ವೇರ್ ಅನ್ನ ತಯಾರಿಸುವ ಸಮಯದಲ್ಲೇನೆ ಸ್ಮಾರ್ಟ್ ಕಾಂಟ್ರಾಕ್ಟ್ ಎಂಬ ಡಿಜಿಟಲ್ ಒಪ್ಪಂದದಲ್ಲಿ ಪ್ರೋಗ್ರಾಮಿಂಗ್ ಮಾಡಿರುತ್ತಾರೆ. ಇದರ ಪ್ರಕಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಪೇಸ್ ಲೂಪ್ ಎಲ್ಲರಿಗೂ ವ್ಯವಸ್ಥಿತ ರೀತಿಯಲ್ಲಿ ಹಣದ ವಿತರಣೆ ಮಾಡುತ್ತದೆ. ಯುನಿಸೆಫ್ ಪ್ರಕಾರ ಪ್ರಪಂಚದಲ್ಲಿ ಪ್ರತಿದಿನ 20,000 ಜನರು ಹಸಿವಿನಿಂದ ಸಾಯುತ್ತಿದ್ದಾರಂತೆ. ಇಡೀ ಜಗತ್ತಿನ ಎಲ್ಲಾ ದೇಶದ ಪ್ರಜೆಗಳು ಹೈಫೈ ಸ್ಪೇಸ್ ಸದಸ್ಯರಾಗಿ ಬಡತನವನ್ನು ನಿವಾರಿಸಿಕೊಳ್ಳಬಹುದು. ಆದರೆ ಎಲ್ಲಾ ದೇಶಗಳ ಕರೆನ್ಸಿ ಬೇರೆ ಬೇರೆ ಅಲ್ವಾ? ಎಲ್ಲರ ಸೌಕರ್ಯಕ್ಕೋಸ್ಕರ ಇಲ್ಲಿ USDT ಎಂಬ ಟೆದರ್ ಕರೆನ್ಸಿಯನ್ನು ಬಳಸುತ್ತೇವೆ. ಇದು $ಗೆ ಸಮಾನವಾದ ಮೌಲ್ಯ ಹೊಂದಿರುತ್ತೆ. ಆದರೆ ಮುಟ್ಟಲು ಸಾಧ್ಯವಾಗದ ಕ್ರಿಪ್ಟೋ ಕರೆನ್ಸಿ ಬರೀ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ಗಳಾಗಿ ಮೂಡಿ ಬರುತ್ತೆ. ಇದಕ್ಕೆ ಟ್ರಾನ್ಸಾಕ್ಷನ್ ಫೀಸ್ ಕಡಿಮೆ, ಸ್ಪೀಡ್ ಮಾತ್ರ ತುಂಬಾ ಹೆಚ್ಚು. ಇದರಿಂದನೇ ನಾವು ಅದೇ ಕ್ಷಣದಲ್ಲೇ ನಿಮ್ಗೆ ಹಣ ಬಂದು ಸೇರತ್ತೆ ಅಂತ ಹೇಳ್ತೀವಿ. ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ ನಿಂದ ಯಾವುದಾದರೂ ಕ್ರಿಪ್ಟೋ ವಾಲೆಟ್ ಅನ್ನು ಫ್ರೀ ಆಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದರ 12 ಪಾಸ್ವರ್ಡ್ ಗಳನ್ನ ಡೈರಿನಲ್ಲಿ ಬರೆದು ಕುಟುಂಬಕ್ಕೆ ತಿಳಿಸಿ ಲಾಕರ್ ನಲ್ಲಿ ಸುರಕ್ಷಿತವಾಗಿ ಇರಿಸಿಕೊಳ್ಳಿ. ನೀವು ನಿಮ್ಮ ಕುಟುಂಬಕ್ಕಾಗಿ ಬಿಟ್ಟು ಹೋಗುವ ಈ ಕ್ರಿಪ್ಟೋ ಸ್ವತ್ತು ಅಥವಾ ಆಸ್ತಿಯನ್ನು ಅವರು ಅನುಭವಿಸಬೇಕಾದರೆ ಈ ಪಾಸ್ವರ್ಡ್ಗಳು ತುಂಬಾ ಮುಖ್ಯ. ಫೋನ್ ನಲ್ಲಿ ಸ್ಕ್ರೀನ್ ಶಾಟ್ ಇಡಬಾರದು. ಫೋನ್ಗೆ ಭದ್ರತೆ ಇಲ್ಲ. ಒಂದು ಸಲ ಕಳೆದು ಹೋಯ್ತು ಅಂತಂದ್ರೆ ಇಲ್ಲಿ ಫರ್ಗಾಟ್ ಪಾಸ್ವರ್ಡ್ ಅನ್ನೋ ಆಪ್ಷನ್ ಕೂಡ ಇಲ್ಲ. ಹೈಫೈ ಸ್ಪೇಸ್ ನಲ್ಲಿ ID ಆಕ್ಟಿವೇಶನ್ ತುಂಬಾ ಸಿಂಪಲ್ ಪ್ರೊಸೀಜರ್. ಸಹಾಯ ಮಾಡಿ ಆದಾಯ ಪಡಿ ಎಂಬ ಈ ಸಮುದಾಯವನ್ನು ನಿಮಗೆ ಪರಿಚಯಿಸಿದ ವ್ಯಕ್ತಿಗೆ ಮೊದಲು ಒಂದು ಥ್ಯಾಂಕ್ಸ್ ಹೇಳಿ, ಅವರ ಅಫಿಲಿಯೇಟ್ ಲಿಂಕ್ ಅನ್ನು ಕೇಳಿ. ಅದನ್ನ ಅವರು ವಾಟ್ಸ್ಆಪ್ ದ್ವಾರ ಕಳಿಸುತ್ತಾರೆ. ನೀವು ಒಂದೇ ಒಂದು ಸಲ $50 USDT ದಾನವಾಗಿ ನೀಡಬೇಕಾಗುತ್ತೆ. ಅದಕ್ಕೆ ಸಮಾನವಾದ ಒಂದು ಹೆಚ್ಚು ಕಮ್ಮಿ 5,000 ರೂಪಾಯಿಗಳನ್ನು ನಿಮ್ಮ ಸ್ಪಾನ್ಸರ್ಗೆ ಕೊಟ್ಟರೆ ಅವರು ನಿಮ್ಮ ಕ್ರಿಪ್ಟೋ ವಾಲೆಟ್ಗೆ ಡಾಲರ್ಸ್ ಕಳಿಸುತ್ತಾರೆ. ಇದು ಬರೀ 5 ನಿಮಿಷದ ಕೆಲಸ. ಅಥವಾ ನಾವು ಗ್ಲೋಬಲ್ ಸಪೋರ್ಟ್ ಟೀಮ್ನವರು ನಿಮಗೆ ಎಲ್ಲಾ ರೀತಿಯಲ್ಲಿ ಸಹಾಯ ಮಾಡಲು ತಯಾರಾಗಿದ್ದೇವೆ. ಈ ಲಿಂಕ್ ಮತ್ತು ಡಾಲರ್ ಎರಡನ್ನೂ ಉಪಯೋಗಿಸಿ ನಿಮ್ಮ ID ಆಕ್ಟಿವೇಟ್ ಮಾಡುವುದಕ್ಕೆ ನಿಮ್ಮ ಸ್ಪಾನ್ಸರ್ ಸಹಾಯ ಮಾಡುತ್ತಾರೆ. ಇದು ಇಲ್ಲಿ ನೋಡಿ, ಇದೇ ಹೈಫೈ ಸ್ಪೇಸ್ ನ ಮಹಾದ್ವಾರ, ಅಂದರೆ ಮೇನ್ ಎಂಟ್ರೆನ್ಸ್. ಇಲ್ಲಿಂದ ನಿಮ್ಮ ಕೈ ಹಿಡಿದು ಒಳಗೆ ಕರೆದೊಯ್ದು ಜಾಗ ಕೊಟ್ಟು ಕೂರಿಸಿ ನಿಮ್ಮ ಮ್ಯಾಟ್ರಿಕ್ಸ್ ತುಂಬಿಸಿ ನಿಮಗೆ ಹಣ ಬರುವ ಹಾಗೆ ಮಾಡಿ ನಿಮಗೆ ವಿಜಯವನ್ನು ನೀಡಿ ನಿಮ್ಮನ್ನು ಸಕ್ಸಸ್ಫುಲ್ ವಿನ್ನರ್ ಮಾಡುವುದು ಇಲ್ಲಿ ಕಾಣುತ್ತಿರುವ AI ಸ್ಪೇಸ್ ಲೂಪ್. ಸರಳವಾಗಿ ಹೇಳಬೇಕು ಅಂತಂದ್ರೆ ಒಂದೇ ಒಂದು ದಾನ ಕೊಡೋದು ಹಾಗೂ ಕಷ್ಟದಲ್ಲಿ ಇದ್ದವರಿಗೆ ಈ ವೇದಿಕೆಯನ್ನು ಪರಿಚಯಿಸುವುದು, ಇಷ್ಟು ಮಾತ್ರವೇ ನಿಮ್ಮ ಕೆಲಸ. ಮಿಕ್ಕ ಎಲ್ಲವೂ AI ಸ್ಪೇಸ್ ಲೂಪ್ ನ ಜವಾಬ್ದಾರಿ. ನಾವು ನಿಮಗೆ ಕಳಿಸುವಂತ ಝೂಮ್ ಲಿಂಕ್ ಅನ್ನು ಮ್ಯಾಕ್ಸಿಮಮ್ ಎಷ್ಟು ಜನ ಆದ್ರೆ ಅಷ್ಟು ಜನರಿಗೆ ಹಂಚಿ. ವಾಟ್ಸ್ಆಪ್ ನಲ್ಲಿ ನಾವು ಏನೇನೋ ಫಾರ್ವರ್ಡ್ ಮಾಡ್ತೀವಲ್ಲ, ಆ ರೀತಿ ಇದನ್ನು ಫಾರ್ವರ್ಡ್ ಮಾಡಿ. ಸೊ ನೀವು ಈ ಪ್ಲಾನ್ ಎಲ್ಲ ಕಲ್ತ್ಕೊಂಡು ಇನ್ನೊಬ್ರಿಗೆ ಹೇಳಬೇಕು ಅನ್ನುವಂತಹ ಒಂದು ತಲೆನೋವು ಕೂಡ ನಿಮ್ಗಿಲ್ಲ. ಈಗ ಆಕ್ಟಿವೇಶನ್ ಮುಗಿದಿದೆ. ಹೈಫೈ ಸ್ಪೇಸ್ ನಲ್ಲಿ ನೀವು ಕೊಟ್ಟ ದಾನ ಏನಾಗುತ್ತೆ ಅಂತ ನೋಡೋಣ. ನೀವು ಕೊಡುವುದು ಒಂದು ದಾನ, ನಿಮಗೆ ಹಿಂದಿರುಗಿ ಸಿಗುವ ಆದಾಯ ಜೀವಮಾನ. ಇದೇ ಹೈಫೈ ಸ್ಪೇಸ್ ನಲ್ಲಿಯ ವಿಶೇಷತೆ. ನಂಬರ್ 1, ನೀವು ನೀಡಿದ ಆರಂಭಿಕ ದೇಣಿಗೆಯಿಂದ 20% ಅಥವಾ $10 ಇನ್ವೈಟರ್ ಅಥವಾ ಸ್ಪಾನ್ಸರ್ ಅದೇ ಕ್ಷಣದಲ್ಲಿ ಪಡೆಯುತ್ತಾರೆ. ಇದು ಅವರಿಗೆ ಡೈರೆಕ್ಟ್ ವರ್ಕಿಂಗ್ ಇನ್ಕಮ್. ಇದನ್ನು ಕೃತಜ್ಞತಾ ಶುಲ್ಕ ಎಂದು ಭಾವಿಸಬಹುದು. ಇದರ ಹೆಸರು ಇನ್ವೈಟ್ ಡೊನೇಷನ್. ನಂಬರ್ 2, ಉಳಿದ 80% ಅಥವಾ $40 ಅನ್ನು ಮೇಲಿನ 3 ಅಪ್ಲೈನ್ಗಳಿಗೆ ವಿತರಿಸಲಾಗುತ್ತದೆ. ಇದು 100% P2P ಹಂಚಿಕೆಯಾಗಿದ್ದು ಕ್ಷಣಗಳಲ್ಲಿ ಆ ಮೂವರಿಗೆ ಹೋಗಿ ಸೇರುತ್ತದೆ. ಇದರ ಹೆಸರು ಮ್ಯಾಟ್ರಿಕ್ಸ್ ಅಥವಾ ಕಮ್ಯುನಿಟಿ ಡೊನೇಷನ್. ಇದು ಪ್ಯಾಸಿವ್ ನಾನ್ ವರ್ಕಿಂಗ್ ಇನ್ಕಮ್. ಗಮನಿಸಿ, ಹೈಫೈ ಸ್ಪೇಸ್ ನಲ್ಲಿ ಪರಸ್ಪರ ದೇಣಿಗೆಗಳು ಸಮುದಾಯದ ಒಳಗೆ ಓಡಾಡುತ್ತವೆ. ಅವು ಮರುಬಳಕೆಯಾಗಿ ಒಂದು ಇಕೋಸಿಸ್ಟಮ್ ತರ
ಮತ್ತೆ ಮತ್ತೆ ಎಲ್ಲರಿಗೂ ಸಹಾಯ ಮಾಡುತ್ತವೆ. ಹೀಗಾಗಿ ಇಲ್ಲಿ ಇನ್ಕಮ್ ಅಥವಾ ಆದಾಯ ಎಂಬ ಪದ ಸಮಂಜಸವಲ್ಲದಿದ್ದರೂ ಸುಲಭವಾಗಿ ಎಲ್ಲರಿಗೂ ಅರ್ಥ ಮಾಡಿಸಲು ಈ ಪದವನ್ನು ಬಳಸಲಾಗುತ್ತದೆ. ಪ್ರತಿಯೊಬ್ಬ ಸದಸ್ಯರು ಒಂದು 3 ಲೆವೆಲ್ ಫೋರ್ಸ್ಡ್ ಮ್ಯಾಟ್ರಿಕ್ಸ್ ನ ಓನರ್ ಆಗಿ ಒಳಗೆ ಬರ್ತಾರೆ. ಈ 3 ಲೆವೆಲ್ ಅಲ್ಲಿ ಪ್ರತಿಯೊಂದು ಪೊಸಿಷನ್ಗೂ ಒಂದು ಮೌಲ್ಯವಿದೆ. ಲೆವೆಲ್ 1 5 ಪೊಸಿಷನ್ಗಳು ಇಂಟು $2.5 ಇಸ್ ಈಕ್ವಲ್ ಟು $12.5. ಲೆವೆಲ್ 2 25 ಪೊಸಿಷನ್ಸ್ ಇಂಟು $12.5 ಇಸ್ ಈಕ್ವಲ್ ಟು $312.5. ಲೆವೆಲ್ 3 125 ಪೊಸಿಷನ್ಸ್ ಇಂಟು $25 ಇಸ್ ಈಕ್ವಲ್ ಟು $3,125. ಒಟ್ಟು ಮ್ಯಾಟ್ರಿಕ್ಸ್ ಗಳಿಕೆ 155 ಸ್ಥಾನಗಳಿಂದ $3,450. ಮ್ಯಾಟ್ರಿಕ್ಸಿನ 155 ಸ್ಥಾನಗಳಲ್ಲಿ ಯಾರು ಬಂದು ಎಲ್ಲಿ ಕೂತರು ಅವರು ತಂದ ದಾನದಿಂದ ಮೇಲಿನ 3 ಅಪ್ಲೈನ್ಸ್ಗೆ ಸಂಬಂಧಿಸಿದಂತೆ ಆ ಸ್ಥಾನಗಳ ಆರ್ಥಿಕ ಮೌಲ್ಯವನ್ನು ಎಐ ಅವರವರಿಗೆ ವಿತರಿಸಿ ಹಂಚುತ್ತದೆ. ಇದಲ್ಲದೆ ನೀವು ನಿಮ್ಮ ಅಫಿಲಿಯೇಟ್ ಲಿಂಕ್ ದ್ವಾರ ಯಾರನ್ನು ಜೋಡಿಸುತ್ತೀರೋ ಅವರೆಲ್ಲರಿಂದಲೂ ನಿಮಗೆ $10 ಸಪರೇಟ್ ಆಗಿ ಬರುತ್ತದೆ. ಈ ರೀತಿ ಎಷ್ಟು ಜನರನ್ನಾದರೂ ನೀವು ಜೋಡಿಸಬಹುದು. ಯಾಕೆಂತಂದ್ರೆ ಇದು ಅಫಿಲಿಯೇಟ್ ಲಿಂಕ್. ಪ್ರತಿಯೊಂದು ಐಡಿ ಲೆಕ್ಕಕ್ಕೆ ಸಿಗುತ್ತದೆ, ಯಾವುದು ವಾಶ್ಔಟ್ ಆಗುವುದಿಲ್ಲ. ಈ ಮ್ಯಾಟ್ರಿಕ್ಸ್ ತುಂಬಿಸುವ ಪ್ರಕ್ರಿಯೆಯಲ್ಲಿ ಟೀಮ್ನ ಎಲ್ಲರೂ ಸೇರಿ ಪಾಲ್ಗೊಳ್ಳುತ್ತಾರೆ. ಅಂದರೆ ನೀವು, ನಿಮ್ಮ ಅಪ್ಲೈನ್ಗಳು, ಕೆಳಗಿರುವ ಡೌನ್ಲೈನ್ಗಳು ಹಾಗೂ ಎಐ ಸ್ಪೇಸ್ ಲೂಪ್ ಎಲ್ಲರೂ ಕೈ ಜೋಡಿಸಿ ಒಟ್ಟಿಗೆ ಮಾಡುವ ಕೆಲಸವಿದು. ಇದೊಂದು ಸಮುದಾಯ ಚಟುವಟಿಕೆ ಅಥವಾ ಟೀಮ್ ವರ್ಕ್ ಅಂತ ಪರಿಗಣಿಸಬಹುದು. ಇದರಿಂದಲೇ ಮ್ಯಾಟ್ರಿಕ್ಸ್ ಬೇಗ ತುಂಬುತ್ತದೆ. ನಾವೆಲ್ಲರೂ ಹೊಸ ವ್ಯಕ್ತಿಗಳನ್ನು ಆಹ್ವಾನಿಸಿದಾಗ ಮ್ಯಾಟ್ರಿಕ್ಸಿನ ಒಳಗೆ ಮೇಲಿಂದ ಕೆಳಗೆ ಎಡದಿಂದ ಬಲಕ್ಕೆ ಹುಡುಕಿ ಖಾಲಿ ಜಾಗದಲ್ಲಿ ಅವರನ್ನು ಕೂರಿಸುವುದು ಎಐನ ಮ್ಯಾಜಿಕ್ ಶಕ್ತಿ ನಂಬರ್ 1. ಇದನ್ನ ಸ್ಪಿಲ್ ಅಂಡ್ ಫಿಲ್ ಎನ್ನುತ್ತೇವೆ. ಅಂದರೆ ಮೇಲಿಂದ ಚೆಲ್ಲಿ ಕೆಳಗೆ ಬಂದು ಕೂರುವುದು ಎಂದರ್ಥ. ಈ ರೀತಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಒಪ್ಪಂದದಲ್ಲಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಎಐ ಪ್ರತಿಯೊಬ್ಬರಿಗೂ $3,450 ತಪ್ಪದೆ ಬರುವ ಹಾಗೆ ನೋಡಿಕೊಳ್ಳುತ್ತದೆ. ಮ್ಯಾಟ್ರಿಕ್ಸ್ ಒಳಗಿನ ಒಂದೊಂದು ಸ್ಥಾನವೂ ತುಂಬುತ್ತಿರುವ ಹಾಗೆ ನಿಮ್ಮ ಗಳಿಕೆಯ ಹಣವನ್ನು ಬೇರೆ ಬೇರೆ ವಾಲೆಟ್ಗಳಲ್ಲಿ ಮೀಸಲಿಟ್ಟು ಸ್ಮಾರ್ಟ್ ಕಾಂಟ್ರಾಕ್ಟ್ನ ಅನುಸಾರ ಸಮಯ ಬಂದಾಗ ಆ ಹಣವನ್ನು ಎಐ ಬೇರೆ ಬೇರೆ ಚಟುವಟಿಕೆಗಳಿಗಾಗಿ ಉಪಯೋಗಿಸಿ ಎಲ್ಲರಿಗೂ ಹಣವನ್ನು ಹಂಚಿಕೆ ಮಾಡುತ್ತದೆ. ಇದರಿಂದ ಯಾರೂ ಮತ್ತೆ ಮತ್ತೆ ಯಾವುದೇ ಕಾರಣಕ್ಕಾಗಿಯೂ ಹಣವನ್ನು ಹೊಂಚಿ ಪಾವತಿಸಬೇಕಾಗಿಲ್ಲ. ಮ್ಯಾಟ್ರಿಕ್ಸ್ ಗಳಿಕೆಯ ಹಣವನ್ನು ರಿಸರ್ವೇಶನ್ ಆಫ್ ಫಂಡ್ಸ್ ಎಂಬ ತನ್ನ 2ನೇ ಶಕ್ತಿಯನ್ನು ಉಪಯೋಗಿಸಿ ಎಐ ಇನ್ನೂ ಕೆಲವೊಂದು ಪ್ರಕ್ರಿಯೆಗಳನ್ನು ಸ್ವಯಂಚಾಲಿತವಾಗಿ ಮಾಡುತ್ತದೆ. ಪ್ರೈವೇಟ್ ವಾಲೆಟ್ ಕೆಂಪು ಕಲರ್. 155 ಮ್ಯಾಟ್ರಿಕ್ಸ್ ಐಡಿಗಳಲ್ಲಿ 105 ಐಡಿ ಮೌಲ್ಯದ ಗಳಿಕೆಯು ನಿಮ್ಮ ಖಾಸಗಿ ವಾಲೆಟ್ಗೆ ಹೋಗುತ್ತದೆ. ಇದು ನಿಮ್ಮ ವೈಯಕ್ತಿಕ ಆದಾಯ, ವೈಯಕ್ತಿಕ ವೆಚ್ಚಕ್ಕಾಗಿ ಯಾವುದೇ ಸಮಯದಲ್ಲಿ ನೀವು ಬಳಸಬಹುದು. 3 ಎಸ್ಕ್ರೋ ವಾಲೆಟ್ಸ್ ರಿಸರ್ವ್ಡ್ ಕಮ್ಯುನಿಟಿ ಫಂಡ್. ಉಳಿದ 50 ಐಡಿ ಮೌಲ್ಯವನ್ನು ಸಮುದಾಯಕ್ಕೆ ಮರುಪಾವತಿಸಲು ಮೀಸಲಿಡಲಾಗುತ್ತದೆ. ಇದನ್ನ ಗಿವಿಂಗ್ ಬ್ಯಾಕ್ ಟು ಕಮ್ಯುನಿಟಿ ಎನ್ನುತ್ತೇವೆ. ಈ ಮೊತ್ತವನ್ನು 3 ಎಸ್ಕ್ರೋ ವಾಲೆಟ್ಗಳಾಗಿ ವಿಂಗಡಿಸಲಾಗುತ್ತದೆ. ಸ್ಮಾರ್ಟ್ ಕಾಂಟ್ರಾಕ್ಟ್ ಅನ್ನು ಅನುಸರಿಸಿ ಎಐ ಇದನ್ನು ನಿರ್ವಹಿಸುತ್ತದೆ. ಈ ಹಣವನ್ನು ಸಮುದಾಯದ ಬೆಂಬಲಕ್ಕಾಗಿ ಬಳಸಲಾಗುತ್ತದೆ. ಇದು ತಕ್ಷಣ ನಿಮ್ಮ ಜೇಬಿಗೆ ಬಾರದಿದ್ದರೂ ಸಾಮೂಹಿಕ ಬೆಳವಣಿಗೆಯ ಮೂಲಕ ಪರೋಕ್ಷವಾಗಿ ನಿಮ್ಮನ್ನೂ ಒಳಗೊಂಡಂತೆ ಎಲ್ಲರಿಗೂ ಪ್ರಯೋಜನವನ್ನು ನೀಡುತ್ತದೆ. ಪೇ ಇಟ್ ಫಾರ್ವರ್ಡ್ ಅಥವಾ PIF ವಾಲೆಟ್ ಹಳದಿ ಬಣ್ಣ. ನೀವು ಪಡೆದುಕೊಂಡ ಸಹಾಯವನ್ನು ಅಗತ್ಯವಿರುವ ಬೇರೆಯವರಿಗೆ ರವಾನಿಸುವುದು ಒಂದು ವಾಟ್ಸ್ಆಪ್ ಮೆಸೇಜ್ ಅನ್ನ ಫಾರ್ವರ್ಡ್ ಮಾಡಿದ ಹಾಗೆ. ಈ ವಾಲೆಟ್ಟಿನಲ್ಲಿರುವ ಹಣವನ್ನು ಹೊಸ ಐಡಿಯನ್ನು ಸಕ್ರಿಯಗೊಳಿಸಲು ಮಾತ್ರ ಬಳಸಬಹುದು. ಸಂಕಷ್ಟದಲ್ಲಿರುವ ಯಾರಿಗಾದರೂ ನೀವು ಐಡಿಯನ್ನು ಉಡುಗೊರೆಯಾಗಿ ನೀಡಬಹುದು ಅಥವಾ ಈ ಹಣವನ್ನು ಕೈ ಸಾಲವಾಗಿ ಐಡಿ ಆಕ್ಟಿವೇಶನ್ಗೋಸ್ಕರ ಕೊಟ್ಟು ನಂತರ ಅದನ್ನು ಮರುಪಡೆಯಬಹುದು. ಇದರಿಂದ ಹೈಫೈ ಸಮುದಾಯವು ಬೆಳೆಯುತ್ತದೆ. ಇದು ಜೀವನವನ್ನು ಉನ್ನತೀಕರಿಸುತ್ತದೆ, ಕರ್ಮ ಪ್ಲಸ್ ಆದಾಯವನ್ನು ಉತ್ಪಾದಿಸುತ್ತದೆ. ಫಲಿತಾಂಶ ಹೊಸ ವ್ಯಕ್ತಿಗಳು ಸೇರುತ್ತಾರೆ, ಅವರು ಗಳಿಸುತ್ತಾರೆ, ಸ್ಪಾನ್ಸರ್ ಹಾಗೂ ಅಪ್ಲೈನ್ಸ್ ಸಹ ಗಳಿಸುತ್ತಾರೆ. ಹೀಗೆ ಪರಸ್ಪರ ಸಹಾಯದ ವ್ಯವಸ್ಥೆ ಬಲಗೊಳ್ಳುತ್ತದೆ. ಇದರಿಂದ ಎಲ್ಲರೂ ಗೆಲ್ಲುತ್ತಾರೆ. ಅಪ್ಗ್ರೇಡ್ ವಾಲೆಟ್ ನೀಲಿ ಬಣ್ಣ. ಹೈಫೈ ಸ್ಪೇಸ್ ನ ಸದಸ್ಯರ ಜೀವನವು ಕೆಳಗಿನಿಂದ ಉನ್ನತ ಮಟ್ಟಕ್ಕೆ 5 ಹಂತಗಳಲ್ಲಿ ಪ್ರಯಾಣವಾಗುತ್ತದೆ. ಗಳಿಕೆ ಹೆಚ್ಚಾದಂತೆ ಸದಸ್ಯರು ಎಐ ಸಹಾಯದಿಂದ ಮುಂದಿನ ಹಂತಕ್ಕೆ ಸ್ವಯಂಚಾಲಿತವಾಗಿ ಅಪ್ಗ್ರೇಡ್ ಆಗುತ್ತಾರೆ. ನಿಮ್ಮ ಐಡಿಯನ್ನು ಆಟೋಮ್ಯಾಟಿಕ್ ಅಪ್ಗ್ರೇಡ್ ಮಾಡಲು ಎಐ ಅಪ್ಗ್ರೇಡ್ ವಾಲೆಟ್ ನಲ್ಲಿ ಒಂದು ಮೊತ್ತವನ್ನು ಕಾಯ್ದಿರಿಸುತ್ತದೆ. ಪರಿಣಾಮ ಪ್ರತಿ ಉಚಿತ ಅಪ್ಗ್ರೇಡ್ ನೊಂದಿಗೆ ನಿಮ್ಮ ಐಡಿ ಹೊಸ ಹಂತವನ್ನು ಪ್ರವೇಶಿಸುತ್ತದೆ. ಎಐನ 3ನೇ ಶಕ್ತಿಯಾದ
ಗ್ರ್ಯಾಂಡ್ ಪೇರೆಂಟ್ ರೂಲ್ ಅಥವಾ ಫಾಲೋ ದ ಸ್ಪಾನ್ಸರ್ ರೂಲ್ ನಿಂದ ಪ್ರತಿ ಅಪ್ಗ್ರೇಡ್ ನಲ್ಲೂ ಆರಂಭಿಕ ದೇಣಿಗೆಯಿಂದ ಸ್ಪಾನ್ಸರ್ಗೆ ಮತ್ತೊಮ್ಮೆ ನಿಮ್ಮ ಕಡೆಯಿಂದ 20% ಅನ್ನು ಎಐ ಕಳಿಸುತ್ತದೆ. ಇದು ಸ್ಪಾನ್ಸರ್ಗೆ ಪ್ಯಾಸಿವ್ ನಾನ್ ವರ್ಕಿಂಗ್ ಇನ್ಕಮ್. ಇದು ಮತ್ತೆ ಮತ್ತೆ ಪ್ರತಿಯೊಂದು ಹಂತದಲ್ಲೂ ನಡೆಯುತ್ತದೆ. ರೀ ಎಂಟ್ರಿ ವಾಲೆಟ್ ಹಸಿರು ಬಣ್ಣ. ನಿಮ್ಮ ಮೂಲ ಐಡಿಯನ್ನು ಅಪ್ಗ್ರೇಡ್ ಮಾಡಿದ ನಂತರ ನಿಮ್ಮ ಐಡಿ ಮುಂದಿನ ಹಂತವನ್ನು ತಲುಪಿರುತ್ತದೆ. ಆದರೆ ಹಿಂದಿನ ಹಂತದ ಮ್ಯಾಟ್ರಿಕ್ಸ್ ಬೆಳೆಯುವುದನ್ನು ನಿಲ್ಲಿಸುವುದಿಲ್ಲ. ಹೊಸ ಐಡಿಗಳು ಬರುತ್ತಲೇ ಇರುತ್ತದೆ. ಇಲ್ಲಿ ಯಾರಿಗೂ 4ನೇ ಲೆವೆಲ್ ಇಲ್ಲ. ಹೊಸದಾಗಿ ಬರುವ ಹಣವನ್ನು ಸಂಗ್ರಹಿಸಿಕೊಳ್ಳಲು ನಿಮಗೆ ಒಂದು ಪ್ರತಿನಿಧಿ ಬೇಕಾಗುತ್ತದೆ ಅಲ್ಲವಾ? ಈಗ ಎಐ ನ 4ನೇ ಶಕ್ತಿ ಏನು ಮಾಡುತ್ತದೆ ಅಂತ ನೋಡೋಣವಾ? ಎಐ ರೀ ಎಂಟ್ರಿ ವಾಲೆಟ್ ಅನ್ನು ಬಳಸಿ 15 ಆರ್ಟಿಫಿಷಿಯಲ್ ಐಡಿಗಳನ್ನು ಉತ್ಪಾದಿಸುತ್ತದೆ. ಇವೆಲ್ಲವೂ ನಿಮ್ಮ ಮೂಲ ಐಡಿಯ ಜೆರಾಕ್ಸ್ಗಳು. ಈ 15 ಕ್ಲೋನ್ ಐಡಿಗಳು ನಿಜವಾದ ಮನುಷ್ಯರಂತೆ ಮ್ಯಾಟ್ರಿಕ್ಸ್ ಅನ್ನು ಮರುಪ್ರವೇಶಿಸಿ ಅಫಿಲಿಯೇಟ್ ಲಿಂಕ್ ದ್ವಾರ ನಿಮ್ಮ ಸ್ಪಾನ್ಸರ್ ಅನ್ನು ಹುಡುಕಿ ಮೊದಲು ಅವರ ಮ್ಯಾಟ್ರಿಕ್ಸ್ ನಲ್ಲಿ ಖಾಲಿ ಜಾಗಗಳೇನಾದ್ರೂ ಇದ್ದರೆ ಅದನ್ನು ಭರ್ತಿ ಮಾಡಿ. ಅವರ ಮ್ಯಾಟ್ರಿಕ್ಸ್ ನಲ್ಲಿಯೇ ನೀವು ಕೂಡ ಇರುವುದರಿಂದ ಇದರ ಮೂಲಕ ನಿಮ್ಮ ಕೆಳಗಿನ ಮ್ಯಾಟ್ರಿಕ್ಸ್ ಅನ್ನು ಭರ್ತಿ ಮಾಡಿ ಅವರಿಗೆ ಮತ್ತು ಅವರ ಅಪ್ಲೈನ್ಸ್ಗೆ ಮತ್ತೆ ಆದಾಯವನ್ನು ಉತ್ಪಾದಿಸುತ್ತದೆ. ಇದೆಲ್ಲವೂ ಸಹ ಎಐ ನ 3ನೇ ಶಕ್ತಿಯಾದ ಗ್ರ್ಯಾಂಡ್ ಪೇರೆಂಟ್ ರೂಲ್ ನಿಂದ ನಡೆಯುತ್ತದೆ. ಸಮುದಾಯದಲ್ಲಿ ಎಲ್ಲರಿಗೂ ಬೇಗ ಹಣ ಬೇಕು, ತಡ ಆಗಬಾರದೆಂದು ನಾವು ಹೊಸ ವ್ಯಕ್ತಿಗಳನ್ನು ಪರಿಚಯಿಸಿದ ಹಾಗೆ ಎಐ ಹೊಸ ಕ್ಲೋನ್ಗಳನ್ನು ಕಾಂಪೌಂಡಿಂಗ್ ಮಾಡಿ 15 ಐಡಿಯನ್ನು 225 ಆಗಿ ಅವುಗಳನ್ನು 3325 ಆಗಿ ಹೀಗೆ ಮಲ್ಟಿಪ್ಲೈ ಮಾಡಿ ಎಲ್ಲರಿಗೂ ಮ್ಯಾಟ್ರಿಕ್ಸ್ ತುಂಬಿಸುತ್ತದೆ. ಎಲ್ಲರನ್ನು ಬೇಗ ಗೆಲ್ಲಿಸಬೇಕೆಂದು ಎಐ ಹೇಗೆಲ್ಲ ಸಹಾಯ ಮಾಡುತ್ತಿದೆ ನೋಡಿದ್ರಾ? ಒಂದು ಕೊನೆಯ ಅದ್ಭುತದ ವಿಷಯ ಮಾತಾಡ್ತೀನಿ. ಹೈಫೈ ಸ್ಪೇಸ್ ನಲ್ಲಿ ಪ್ರತಿಯೊಬ್ಬ ಸದಸ್ಯರನ್ನು 5 ಸ್ಪೇಸ್ಗಳಲ್ಲಿ ಅಥವಾ 5 ಹಂತಗಳಲ್ಲಿ ಎಐ ಉಚಿತವಾಗಿ ಅಪ್ಗ್ರೇಡ್ ಮಾಡುತ್ತದೆ ಅಂತ ಆಲ್ರೆಡಿ ನಾವು ನೋಡಿದೀವಿ. ಈ ಎಲ್ಲಾ 5 ಸ್ಪೇಸ್ಗಳಲ್ಲಿಯೂ ಮ್ಯಾಟ್ರಿಕ್ಸ್ ಒಂದೇ ಆಗಿದ್ದರೂ ಸ್ಥಾನದ ಮೌಲ್ಯಗಳು, ಪ್ರವೇಶದಾನ ಹಾಗೂ ಗಳಿಕೆ ಎಲ್ಲವೂ ಹಿಂದಿನ ಸ್ಪೇಸ್ಗಳಿಗಿಂತ 5 ಪಟ್ಟು ಹೆಚ್ಚಾಗಿರುತ್ತದೆ. ಇಲ್ಲಿ ನೀವು ನೋಡುತ್ತಿರುವ ಹಾಗೆ ಹಿಂದಿನ ಸ್ಪೇಸ್ ನಲ್ಲಿ ಸಿಕ್ಕ ಗಳಿಕೆಯಿಂದ ಹಣವನ್ನು ರಿಸರ್ವ್ ಮಾಡಿ ಫ್ರೀ ಅಪ್ಗ್ರೇಡ್ ಮಾಡಿದಾಗ ಆ ಅಪ್ಗ್ರೇಡ್ ಅಮೌಂಟ್ ಇಂದಾನೆ 20% ಅನ್ನ ಮತ್ತೆ ಸ್ಪಾನ್ಸರ್ಗೆ ಎಐ ಕಳಿಸುತ್ತೆ. ಒಟ್ಟಾರೆ ಪ್ರತಿಯೊಬ್ಬರು ಗಳಿಸುವುದು ಎಷ್ಟೆಂದರೆ ಸ್ಪೇಸ್ 1 ನಲ್ಲಿ $3,450, ಸ್ಪೇಸ್ 2 ನಲ್ಲಿ $17,250, ಸ್ಪೇಸ್ 3 ನಲ್ಲಿ $86,250, ಸ್ಪೇಸ್ 4 ನಲ್ಲಿ $4,31,250, ಸ್ಪೇಸ್ 5 ನಲ್ಲಿ $21,56,250. ಇದೆಲ್ಲ ಡಾಲರ್ ಲೆಕ್ಕ. ಇಂಡಿಯನ್ ರುಪೀಸ್ ನಲ್ಲಿ ಎಷ್ಟು ಅಂತ ನೀವು ಗೂಗಲ್ ನಲ್ಲಿ ಕೇಳಿ ತಿಳ್ಕೋಬಹುದು. ಇವೆಲ್ಲವೂ ಹಲವಾರು ಬಾರಿ ಅನಂತವಾಗಿ ಮತ್ತು ಲೆಕ್ಕಿಸಲಾಗದಂತೆ ಎಲ್ಲರಿಗೂ ದೊರೆಯುತ್ತದೆ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಸ್ಯಾಮ್ ಪ್ರಾಜೆಕ್ಟ್ ಅನ್ನೋದು ಒಂದಿದೆ. ಸ್ಪೇಸ್ ಆಕ್ಸಲರೇಷನ್ ಮೂವ್ಮೆಂಟ್ ಅಂತ ಅದ್ರ ಹೆಸರು. ಕೆಲವೊಬ್ಬರು ಜಾಸ್ತಿ ಅಮೌಂಟ್ ಬೇಕು ಅಂತಲೋ ಅಥವಾ ನನಗೆ ತುಂಬಾ ದೊಡ್ಡ ಟೀಮ್ ಇದೆ ಅಂತಲೋ ಅಥವಾ ಯಾವ್ದೋ ಬಿಸ್ನೆಸ್ ರೀತಿಯಲ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತಲೋ ಕೆಲವರು ಇರ್ತಾರೆ. ಅಂತ ಅವ್ರಿಗೆ ಒಂದು ಐಡಿ, ಅದರ ಕೆಳಗೆ 5 ಐಡಿ, 1+5 ಅಂದ್ರೆ ಟೋಟಲ್ 6 ಐಡಿಸ್. ಒಂದೊಂದು ಐಡಿಗೂ $50 ಪ್ರಕಾರ $300 ಅನ್ನ ಇವರು ದೇಣಿಗೆ ಕೊಟ್ಟು ಇವರು ಒಳಗ್ ಬರಬಹುದು. ಯಾಕೆಂತಂದ್ರೆ ನಾವಿಲ್ಲಿ KYC ಎಲ್ಲ ಏನು ಕೇಳೋದಿಲ್ಲ. ಒಬ್ಬರ ಹೆಸರಲ್ಲಿ ಎಷ್ಟಾದ್ರೂ ಐಡಿಗಳು ಮಾಡ್ಕೋಬಹುದು. ಆವಾಗ 1+5 ಅಂತಂದ್ರೆ 6 ಐಡಿಗಳು ನಿಮ್ದೇ ಇರುತ್ತೆ. ಅದರ ಕೆಳಗೆ ಒಂದು ಅಟ್ಲೀಸ್ಟ್ 25 ವ್ಯಕ್ತಿಗಳನ್ನ ನೀವು ಸೇರ್ಸೋದಿಕ್ಕಾಯ್ತು ಅಂತಂದ್ರೆ ಒಂದ್ ಎಫರ್ಟ್ ನಲ್ಲಿ ಡಬಲ್ ಪೇಮೆಂಟ್ ನಿಮಗೆ ಬರೋದ್ರಿಂದ ಕೈಯಿಂದ ಹಾಕಿರುವ $300ಗೆ ವಾಪಸ್ ನಿಮ್ಗೆ ಬರೋದು $20,700. ಇದ್ರ ಬಗ್ಗೆ ನಿಮ್ಗೆ ಜಾಸ್ತಿ ಮಾಹಿತಿ ಬೇಕು ಅಂತಂದ್ರೆ ಸಂಡೇಸ್ ನಮ್ಮ ಸ್ಪೆಷಲ್ ಟ್ರೈನಿಂಗ್ ಸೆಷನ್ಸ್ ಇರುತ್ತೆ. ಅದಕ್ಕೆ ನೀವು ಅಟೆಂಡ್ ಆಗ್ಬೇಕು. ನಾವು ಏನನ್ನು ಕೊಡ್ತೀವೋ ಬ್ರಹ್ಮಾಂಡವು ಅದನ್ನೇ ವಾಪಸ್ ಕೊಡುತ್ತಂತೆ. ನಾವೆಷ್ಟು ಮನಸ್ಫೂರ್ತಿಯಾಗಿ ಕೊಡ್ತೀವೋ ಅಷ್ಟು ಧಾರಾಳವಾಗಿ ನಮಗೆ ಮತ್ತೆ ಕೊಡುತ್ತಂತೆ. ನೀವು ಒಮ್ಮೆ ಮಾತ್ರ $50 ಒಂದು ದಾನವಾಗಿ ಕೊಟ್ಟಿದ್ದರಿಂದ ನಿಮಗೆ ಮತ್ತೆ ಎಷ್ಟು ಐಡಿಗಳನ್ನ ಈ ವ್ಯವಸ್ಥೆ ಉಚಿತವಾಗಿ ನೀಡುತ್ತಿದೆ ಅಂತ ನೀವೇ ನೋಡಿದಿರಿ. ಇದು ನಿಮ್ಮ ಜೀವಮಾನದ ನಂತರ ನಿಮ್ಮ ಮಕ್ಕಳಿಗೂ, ಮರಿಮಕ್ಕಳಿಗೂ, ಮೊಮ್ಮಕ್ಕಳಿಗೂ ಎಲ್ಲರಿಗೂ ಕೂಡ ಕಂಟಿನ್ಯೂ ಆಗುವಂತಹ ಒಂದು ಬ್ಯೂಟಿಫುಲ್ ಸಿಸ್ಟಮ್. ಏಕೆ ಅಂತಂದ್ರೆ ಇದು ಬ್ಲಾಕ್ ಚೈನ್ ಅಲ್ಲಿ ಸುರಕ್ಷಿತವಾಗಿ ಸ್ಟೋರ್ ಆಗಿದೆ. ಅದನ್ನು ಯಾರು ಅಳಿಸೋದಕ್ಕಾಗೋದಿಲ್ಲ. ನಮ್ಮ ಹಣವನ್ನು ದೋಚಿಕೊಂಡು ಓಡಿ ಹೋಗುವಂತಹ ಅಥವಾ ಪರಾರಿ ಆಗುವಂತಹ ಕಂಪನಿ ಯಾವುದೂ ಇಲ್ಲ ಇಲ್ಲಿ. ಹೈಫೈ ಸ್ಪೇಸ್ ಬಗ್ಗೆ ನೀವು ಗೂಗಲ್ ನಲ್ಲಿ ಎಷ್ಟೇ ಹುಡುಕಿದ್ರು ಒಂದೇ ಒಂದು ಕಪ್ಪು ಚುಕ್ಕೆ ಕೂಡ ಸಿಗೋದಿಲ್ಲ. ಬೇಕಾದ್ರೆ ನೀವು ಗೂಗಲ್ ನಲ್ಲಿ scamadvisor.com ಅನ್ನುವಂತಹ ವೆಬ್ಸೈಟ್ಗೆ ಹೋಗಿ ನೀವು ಹೈಫೈ ಸ್ಪೇಸ್ ಅಂತ ಹಾಕಿ ನೀವು ಹುಡುಕಬಹುದು. ಅದರಲ್ಲಿ ಫುಲ್ 100 out of 100 ಮಾರ್ಕ್ಸ್ ಕೊಟ್ಟಿದೆ, ನೋ ಸ್ಕ್ಯಾಮ್ ಅಂತ. ಗ್ಲೋಬಲ್ ಸಪೋರ್ಟ್ ಟೀಮ್ ಅನ್ನೋದು
ನಾವು ಅದನ್ನ GST ಅಂತ ಕರಿತೀವಿ. ಸ್ವ ಇಚ್ಛೆಯಿಂದ ಎಲ್ಲರಿಗೂ ಸಹಾಯವಾಗಲಿ ಅಂತ ನಾವುಗಳು ಕೆಲವರು ಬೆಳಗ್ಗೆ 4:30 ರಾತ್ರಿ 11 ಗಂಟೆ ತನಕ ಇಂಡಿಯನ್ ಲ್ಯಾಂಗ್ವೇಜಸ್ ನಲ್ಲಿ ಬೇರೆ ಬೇರೆ ಟೈಮ್ ಅಲ್ಲಿ ಝೂಮ್ ಸೆಷನ್ಸ್ ನಲ್ಲಿ ಪ್ಲಾನ್ ಕೊಡ್ತಾ ಇರ್ತೀವಿ. ಇದು ಒಂದು ಗ್ಲೋಬಲ್ ಪ್ರಾಜೆಕ್ಟ್ ಅಲ್ವಾ, ಹಾಗಾಗಿ ನಾವು ಮಲಗಿರೋವಾಗ ಬೇರೆ ಕಂಟ್ರೀಸ್ ನಲ್ಲಿ ಡೇ ಟೈಮ್ ಇದ್ರೆ ಆ ಟೈಮ್ ಅಲ್ಲಿ ಅಲ್ಲೆಲ್ಲ ಕೂಡ ಪ್ಲಾನ್ ನಡೀತಾ ಇರುತ್ತೆ. ಅಕಸ್ಮಾತ್ ನಿಮ್ಗೆ ಬೇರೆ ದೇಶಗಳಲ್ಲಿ ನಿಮ್ಮ ಜನ ಯಾರಾದ್ರೂ ಇದ್ರೆ ಆ ದೇಶದ ಝೂಮ್ ಟೈಮಿಂಗ್ಸ್ ನಾವು ನಿಮ್ಗೆ ಕೊಡ್ತೀವಿ. ಅದನ್ನ ನಿಮ್ಮ ಜನಕ್ಕೆ ನೀವು ಹೇಳಿ ಅಲ್ಲಿಯೇ ಝೂಮ್ ಮೀಟಿಂಗ್ ಅನ್ನ ಅಟೆಂಡ್ ಮಾಡಿಸಬಹುದು. GST ಮೆಂಬರ್ಸ್ಗೆ ಸ್ಯಾಲರಿ ಕೊಡೋರು ಯಾರು ಇಲ್ಲ. ಇದು ನಾವು ಪ್ರಪಂಚದ ಜನರಿಗೆ ನಮ್ಮ ಸೇವೆ ಅಂತ ಅನ್ಕೊಂಡು ನಾವು ಫ್ರೀ ಆಗಿ ವಾಲಂಟರಿ ಆಗಿ ಮಾಡ್ತಿರುವಂತಹ ಒಂದು ಸರ್ವಿಸ್. ಸೊ ದಯವಿಟ್ಟು ನಮಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಇರ್ಲಿ ಸ್ನೇಹಿತರೆ. ನಿಮ್ಮ ಸ್ಪಾನ್ಸರ್ಗೆ, ಈ ಹೈಫೈ ಸ್ಪೇಸ್ ನ ಸೃಷ್ಟಿಕರ್ತರಿಗೆ ನಿಮ್ಮ ಕೃತಜ್ಞತೆಗಳನ್ನು ಅರ್ಪಿಸಿ. ನಾವೆಲ್ಲರೂ ಇಷ್ಟು ವರ್ಷಗಳು ಅನುಭವಿಸಿದ ಕೆಟ್ಟ ಪಾಪ ಕರ್ಮವನ್ನು ಈಗಲಾದರೂ ತೊಳೆದುಕೊಂಡು ಪುಣ್ಯದ ಜೊತೆಗೆ ಹಣವನ್ನು ಸಹ ಗಳಿಸಿ ನಮ್ಮ ಹಣೆಯ ಬರಹವನ್ನು ನಾವೇ ಬದಲಾಯಿಸಿಕೊಳ್ಳೋಣ. ನೀವು ಒಮ್ಮೆ ಹೈಫೈ ಸ್ಪೇಸ್ ಒಳಗೆ ಕಾಲಿಟ್ಟರೆ ಸಾಕು, ಇವೆಲ್ಲವೂ ಆಟೋಮ್ಯಾಟಿಕ್ ಆಗಿ ನಡೆಯುತ್ತೆ. ನೀವು ಬೇಡ ಅಂದ್ರೂ ನಿಮ್ಮ ID ಡಿಆಕ್ಟಿವೇಟ್ ಆಗುದಿಲ್ಲ. ನಿಮ್ಮ ವಾಲೆಟ್ಗೆ ಹಣ ಬಂದೇ ಬರುತ್ತೆ. ಅದರಿಂದ ನಿಮಗೊಂದು ಪಾಲು, ಬೇರೆಯವರಿಗೆ ಅವರವರ ಪಾಲು ಸಿಕ್ಕೇ ಸಿಗುತ್ತೆ. ಎಲ್ಲವನ್ನು ಮಾಡೋದು AI ಸ್ಪೇಸ್ ಲೂಪ್. ನಮ್ಮ ಎಫರ್ಟ್ 20%, AI ಸಪೋರ್ಟ್ 80%. ಸ್ಪೇಸ್ 1 ಮಾತ್ರವೇ ನಮ್ಮ ದುಡಿಮೆ. ಸ್ಪೇಸ್ 2 to 5 ನಮಗೆ ರಿಟೈರ್ಮೆಂಟ್ ನಂತರ ಪೆನ್ಷನ್ ತರ ಹಣ ಸಿಗುತ್ತೆ. ಬನ್ನಿ, ಇನ್ನ ತಡ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್. ಗಾಡ್ ಬ್ಲೆಸ್ ಯು.